ಇಲ್ಲ. ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತಾಡು, ನಿನ್ನ ಧ್ವನಿ ಕೇಳದೇನೆ, ಇರಲಿಷ್ಟವೆಲ್ಲವೂ ನಾನು ಕೇಳುತ್ತಾಯಿರೆ, ನನಗೇನೋ ನಮ್ಮನ್ನು ಆಶೀರ್ವದಿಸು ತಂದೆಯೇ. ಸ್ವಲ್ಪ ಹೊತ್ತು ನಮ್ಮ ಮನಸ್ಸು, ನಮ್ಮ ಯೋಚನೆ ಕೇಂದ್ರೀಕರಿಸುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ಕರ್ತನ ಹೆಸರಿನಲ್ಲಿ ಬೇಡಿದ್ದೇನೆ. ಆಮೇನ್. ನಾವು ನಮ್ಮ ಜೀವಿತದಲ್ಲಿ ನಾವು ಜೀವಿಸುವಾಗ, ಈ ಸಮಾಜದಲ್ಲಿ ಜೀವಿಸುವಾಗ ಯಾರೊಟ್ಟಿಗೆ ಜೀವಿಸಬೇಕು ಅನ್ನುವುದರ ಬಗ್ಗೆ ಒಂದು ಪ್ರಶ್ನೆ ಇದೆ. ಅದಕ್ಕಿಂತ ಮೊದಲು ನಾನು ಒಂದು ಉದಾಹರಣೆ ಮುಖಾಂತರವಾಗಿ ಪ್ರಸಂಗ ಸ್ಟಾರ್ಟ್ ಮಾಡ್ತೇನೆ. ಯಾಕಂತಂದರೆ ನಿಮಗೆ ಗೊತ್ತಾಗ್ತದೆ ಏನಂತಂದರೆ ಇವತ್ತು ನಾನು ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂಥೇಳಿ, ನನ್ನ ವಾಕ್ಯ ಯಾವುದರ ಮೇಲೆ ಕೇಂದ್ರೀಕೃತವಾಗಿದೆ ಅಂತೇಳಿ. ನಾವೆಲ್ಲರೂ ಚಿಕ್ಕವರಿರುವಾಗ, ಅಂದರೆ ಹೈಸ್ಕೂಲ್ ಓದ್ತಿದ್ವಿ. ಹೈಸ್ಕೂಲ್ ಓದ್ತಂಥ ಸಂದರ್ಭದಲ್ಲಿ ನಾವು 3 ಗೆಳೆಯರಿದ್ವಿ. ಭಾಳಷ್ಟು ಜನರಿಗೆ ಗುರ್ತಿದೆ, 3 ಗೆಳೆಯರಿದ್ವಿ. ಆ ಗೆಳೆಯರ ಹೆಸರು ಹೇಳ್ತಕ್ಕಂಥದ್ದು ಬೇಡ, ಯಾಕಂದ್ರೆ ನಾವು ಮಾಡಿದ್ದು ಒಳ್ಳೆಯ ಕೆಲಸ ಅಲ್ಲ ಅಂಥೇಳಿ, ಅವ್ರು ಯಾರೇ ಇರಲಿ. ಅದರಲ್ಲಿ ನಾವು 3 ಗೆಳೆಯರಿದ್ದು ಏನು ಮಾಡ್ತಿದ್ವಿ ಅಂತಂದರೆ, ಯೋಚನೆ ಮಾಡ್ತಿದ್ವಿ ಏನಂತಂದರೆ, ನಾವು ಕ್ರೈಸ್ತತ್ವದಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಸ್ಟ್ರಾಂಗಾಗಿ ನಿಂದಿರಬೇಕು. ಅಂದರೆ ಒಂದು ಒಳ್ಳೆಯ ಹುದ್ದೆ ಹೊಂದಬೇಕು, ಅಥವಾ ಕ್ರೈಸ್ತ ನಡವಳಿಕೆಯನ್ನು ನಾವು ಅನುಸರಿಸಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇತ್ತು. ನಾವು ಹಿಂಗೆ ಕುಳಿತಿರುವಾಗ ಮಾತನಾಡ್ತಿದ್ವಿ ಏನಂತಂದರೆ, ಏನು ಮಾಡೋಣ ಅಂತಂದರೆ, ನಾವು ಎಷ್ಟೇ ಒಳ್ಳೆಯವರು ನಿಮ್ಮ ಕಣ್ಣಿಗೆ ಒಳ್ಳೆಯವರು ಕಂಡ್ರೆ ನಮ್ಮ ಹತ್ರ ಒಂದು ವೀಕ್ನೆಸ್ ಇರ್ತದೆ, ಒಂದು ಕೆಟ್ಟ ಗುಣ ಇರ್ತದೆ, ಯಾವುದಾದ್ರೂ ಒಂದು ಇರ್ತದೆ. ಇರಲಾರ್ದವ್ರು ಯಾರಾದರೂ ಇದ್ದೀವಿ? ಸಾಧ್ಯನೇ ಇಲ್ಲ, ಇರ್ತದೆ, ಪ್ರತಿಯೊಬ್ಬೊಬ್ಬರಲ್ಲಿ ಇರ್ತದೆ. ಅದಕ್ಕೆ ನಮ್ಮ ಗೆಳೆಯ ಅಂತಂದ, ಮೊದಲು ನೀನು ಹೇಳು, ಏನದು ನಿನ್ನ ವಿಷಯ, ನಿನ್ನಲ್ಲಿರ್ತಕ್ಕಂಥ ಕೆಟ್ಟ ಗುಣ ಅಥವಾ ನಿನ್ನಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ ಹೇಳು ಅಂತ. ಆವಾಗ ವಿಧಿ ಇಲ್ಲದೆ ಹೇಳ್ಬೇಕಾಯ್ತು. ಯಾಕಂತಂದರೆ ದೇವರು ಹೇಳಿದಾನೆ ಅಂತಂದರೆ, ನೀನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಆತನ ಮುಂದೆ ಒಪ್ಪಿಕೊಂಡು ನೀನು ರಕ್ಷಣೆಯನ್ನು ಪಡೆ ಅಂತೇಳಿ. ಪಾಪನ್ನು ಯಾವಾಗ ಕ್ಷಮಾಪಣೆ ಆಗ್ತದೆ ಅಂತಂದರೆ, ಅದನ್ನು ಬಹಿರಂಗಪಡಿಸಿದಾಗ ದೇವರು ನಮಗೆ ಕ್ಷಮಾಪಣೆ ಕೊಡ್ತಾನೆ. ಆವಾಗ ನಾನು ಹೇಳ್ಬೇಕಾಯ್ತು, ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಗೆಳೆಯ ಅಂತಂದ, ನನಗೆ ಒಂದು ವೀಕ್ನೆಸ್ ಇದೆ, ನಾನು ಒಂದು ಯಾರಿಗೂ ಗೊತ್ತಿಲ್ಲದಂತೆ, ನಿಮಗೆ ಗೊತ್ತಿಲ್ಲದಂಥ ಒಂದು ತಪ್ಪು ನಾನು ಮಾಡ್ತೀನಿ ಅಂತಂದರೆ, ಯಾವಾಗಲಾದರೂ ನಾವು ಹೋಟೆಲ್ಗೆ ಹೋಗ್ತೀವಲ್ಲ, ಚಹಾ ಕುಡಿಬೇಕು ಅಥವಾ ಅಲ್ಲಿ ಏನಾದರೂ ತಿಂಡಿ ತಿನ್ನಬೇಕಂತಂದಾಗ ಬಿಲ್ ಕಟ್ಲಕ್ಕೆ ಅವನೇ ಮುಂದೆ ಬರ್ತಿದ್ದೆ. ನಮ್ಮ ಹತ್ರ ದುಡ್ಡು ಇರ್ತಿರಲಿಲ್ಲ, ನಾವು ಕೊಡೋಣ ಅಂತೇಳಿ ಹೋಗ್ಲಿಕ್ಕೆ ಹೋದರೆ ನಮಗೆ ಆಗ್ತಾ ಇರಲಿಲ್ಲ. ಕೊಡೋ ಅಂತಂದ್ಬಿಟ್ರೆ ಎಲ್ಲಿಂದಪ್ಪ ಕೊಡೋದು ಅಂತೇಳಿ ಯೋಚನೆ ಮಾಡ್ತಿದ್ವಿ. ಅವನೇ ಹೋಗಿ ಬಿಲ್ ಕಟ್ತಿದ್ದ. ಆವಾಗ ನಾವು ಗಮನಿಸ್ತಿದ್ವಿ, ಇವನು ನನ್ನಷ್ಟೇ ಇವನು ನನ್ನವರಿಗೇ ನಾನು ಓದ್ದಲ್ಲೇ ಓದ್ತಾನೆ, ಇವನಿಗೆ ಇಷ್ಟು ದುಡ್ಡು ಎಲ್ಲಿ ಬರ್ತದೆ, ನಮಗೆ ಬರಬೇಕಾಗಿತ್ತಲ್ಲ, ಯಾಕೆ ಬರಲ್ಲ ಅಂತಂದಾಗ ಅವನು ಹೇಳಿದ, ಯಾರಿಗೆ ಗೊತ್ತಿಲ್ಲ ಇದು, ನಮ್ಮಪ್ಪ ಮಕ್ಕಂತನಲ್ಲ, ಮಕ್ಕಂದಾಗ ಶಾರ್ಟ್ ಬಿಚ್ಚಿಗಿಸ್ ಮಕ್ಕಂತಾನ, ಆತನ ದುಡ್ಡನ್ನ ತೊಗೊಂಡು ಕಿಸದಾಗ ಇಟ್ಕೊಂಡ್ಬಿಡ್ತೀನಿ. ಅದು ಅವನ ವೀಕ್ನೆಸ್ ಆಗಿತ್ತು. ಭಾಳಷ್ಟು ಜನರು ನಿಮ್ಮಲ್ಲಿ ಇಲ್ಲ, ಯಾರಲ್ಲಿಲ್ಲ, ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ನಾನು ಹೇಳ್ತೇನೆ ಅಷ್ಟೇ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್. ಅವನು ಏನು ಹೇಳಿದನಂತಂದರೆ, ನಾನು ನಮ್ಮ ಅಪ್ಪನ ಜೇಬಿನಿಂದ ದುಡ್ಡು ತೆಗೆದುಕೊಂಡು ಬರ್ತೀನಿ, ಏನಾದರೂ ತಿಂಡಿ ಗಿಂಡಿ ತಿನ್ಬೇಕಾಯ್ತು ಅಂತಂದ್ರೆ ಅದನ್ನೇ ಕೊಡ್ತೀನಿ ಅಂತಂದಾಗ, ಉಳಿದ 2 ಅಂತಂದರು ಏನಂತಂದರೆ, ನಾನು ಎಲ್ಲೋ ನೀನು ದುಡ್ದ ಹಣದಿಂದ, ನೀನು ಬಚ್ಚಿಟ್ಟ ಹಣದಿಂದ, ನಿಮ್ಮಪ್ಪ ನ್ಯಾಯವಾಗಿ ಕೊಟ್ಟಿರ್ತಕ್ಕಂಥ ದುಡ್ಡಿನಿಂದ ಬಂದು ನಮ್ಗೆ ಈ ನಾಷ್ಟಾಗಿ ಚಾಗಿ ಕುಡಿಸ್ತಾನಂತೇಳಿ ತಿಳಿದಿದ್ವಿ. ಆಗಲಿ ಬಿಡಪ್ಪ, ಇವತ್ತು ಹೇಳಿದೆಲ್ಲ ನೀನು, ಆಯಿತು, ಇನ್ನು ಮುಂದಿಲ್ಲಿದ್ದ ಅದನ್ನು ಬಿಟ್ಟು ಬಿಡ್ಲಿಕ್ಕೆ ಪ್ರಯತ್ನ ಮಾಡೋ ಅಂತ. ಆಯಿತು. ಆದರೆ ಒಬ್ಬನು ಹೇಳಿದ, ಇನ್ನೊಬ್ಬನು ಹೇಳಬೇಕಲ್ಲ, ಇನ್ನೊಬ್ಬರು ನಿಂದು ಹೇಳಂತಂದ. ಈಗ ನಂದು ಮುಗೀತು, ಈಗ ನಿಂದು ಹೇಳಂತಂದ. ನಂದು ಹೇಳಂತಂದು ಹೊತ್ನಾಗ ಅವನೇನು ಮಾಡಿದ್ದೀನಿ ಅಂತಂದರೆ, ನೋಡಪ್ಪ, ನನ್ನ ಬಳಿ ಒಂದು ಕೆಟ್ಟ ಗುಣ ಇದೆ ಏನಂತಂದರೆ, ನಾನು ದುಡ್ಡು ಬೇಕಾಗಿತ್ತಂದ್ರೆ ದುಡ್ಲಿಕ್ಕೆ ಹೋಗಂಗಿಲ್ಲ. ನಾನು ಏನು ಮಾಡ್ತೀನಿ ಅಂತಂದರೆ, ಆ ಜೂಜಾಟ, ಇಸ್ಪೆಟ್ ಆಡ್ತೀವಲ್ಲ, ಗೊತ್ತದಲ್ಲ ಇಸ್ಪೆಟ್ಟ,
ನೋಡಿರಿ ಇಸ್ಪೆಟ್ ನೋಡಿರಿಲ್ಲ? ಹೌದು, ಇಸ್ಪೆಟ್ ಆಡ್ತಿದ್ನಂತ. ಆಡಿಲ್ಲಲ್ಲ? ಆಡ್ಲಿಕ್ಕೆ ಹೋಗ್ಬೇಡ್ರಿ, ಆಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದರೆ ಅವನು ಏನು ಹೇಳ್ತಿದ್ನಿ ಅಂತಂದರೆ, ನಾವು ಎಂದಾದರೂ ಪ್ರೀತಿಯಿಂದ ಮತ್ತೆ ಕಲಿಬೇಕಂತಂದರೆ ಅಷ್ಟೊತ್ತಿಗೆ ನಾನು ಏನು ಮಾಡ್ತಿದ್ದೆ ಅಂತಂದರೆ ಇಸ್ಪೆಟ್ ಆಡಿ ಒಂದಿಷ್ಟು ದುಡ್ಡು ತೊಗೊಂಬರ್ತಿದ್ದೆ. ಎಷ್ಟು ಜನ ಆದ್ರಿ ಗೆಳೆಯರು? ಇಬ್ಬರು ಆದರು. ವಾಶೌಟ್ ಆಯಿತು. ಒಬ್ಬನು ಜೇಬಿನಿಂದ ದುಡ್ಡು ತೆಗಿತಿದ್ದ, ಇನ್ನೊಬ್ಬನು ಇಸ್ಪೆಟ್ ಆಡಿ ದುಡ್ಡು ತರ್ತಿದ್ದ. ನಾವು ಮಜಾ ಮಾಡ್ತಿದ್ವಿ. ಇನ್ನೂ ಒಬ್ಬನು ಉಳಿದಿದ್ದ. ಅವನೇನಂತಂದರೆ ಸ್ವಲ್ಪ ನಮಗಿಂತ ಹಿರಿಯ ಇದ್ದ. ಅವ್ನು ಶಾಲೆ ಕಲ್ತಿರಲಿಲ್ಲ. ಅವನಿಗೆ ಬೇಗ ಮದುವೆ ಮಾಡಿಬಿಟ್ರು. ನಾವು 10ನೇ ಮುಗಿಸೋಟ್ಟಿಗೆ ಅವನು ಮದುವೆ ಮಾಡಿಬಿಟ್ರು. ಅವನು ಕೇಳಿದ್ವಿ ನಾವು, ಏನಪ್ಪ ನಾವಂತೂ ಹೇಳಿದ್ವಿ, ನೀನು ದೊಡ್ಡ ಅಣ್ಣ ಇದ್ದಿದ್ದಿ, ಮತ್ತು ನಿಂದೇನದು ವೀಕ್ನೆಸ್ಸು ಅಂತ. ಏನದು ವೀಕ್ನೆಸ್ ಅಂತಂದರೆ ಈಗ ಅನಿವಾರ್ಯ, ಈಗ ಹೇಳಲೇಬೇಕು. ಅದನ್ನು ಹೇಳಿಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ನಾವು ಹೇಳಿವಿಲ್ಲ, ನಮ್ಮ ಮನುಷ್ಯನಿಗೆ ಇದ್ದದ್ದು ಯಾರಿಗೆ ಗೊತ್ತಿಲ್ಲದ ವಿಷಯ ನಾವು ಹೇಳಿದ್ದೇವೆ. ದೇವ್ರ ಮುಂದೆ ನಾವು ಅರಿಕೆ ಮಾಡ್ಲಕತ್ತೀವಿ. ಈಗ ನಾವು ಮುಂದೆ ಬಿಟ್ಬಿಡ್ಬೇಕಾಗ್ಯದ ಇದು. ಅದ್ರ ಸಲುವಾಗಿ ಏನು ಮಾಡೋಣ ಅಂತೇಳಿ ಅಂತಂದು ಅವನಿಗೆ ಬಿಗಿ ಮಾಡಿದಾಗ ಅವನು ಹೇಳಿದ್ದೇನಂತಂದರೆ, ಏನಿಲ್ಲಪ್ಪ, ಮದುವೆಯಾಗಿ 2 ವರ್ಷ ಆದ್ರೂ ಕೂಡ ನನಗೊಂದು ಅಕ್ರಮ ಸಂಬಂಧ ಇದೆ ಅಂತಂದ. ಹಿರಿಯ ತಾತ ಭಾಳ ಚರ್ಚಿಗೆ ಬರ್ತಿದ್ದ, ಒಳ್ಳೆಯದನ್ನೇ ಇದ್ದ. ಯಾರಿಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದಂಗೆ ಇನ್ನೊಬ್ಬ ಹೆಣ್ಣುಮಗಳನ್ನು ಆತನ ಎಲ್ಲೋ ಮನೆ ಕಟ್ಟಿ ಮೇಂಟೈನ್ ಮಾಡ್ತಿದ್ದ. ಅದು ಯಾರಿಗೂ ಗೊತ್ತಿಲ್ಲ, ಸಭೆಗೆ ಗೊತ್ತಿಲ್ಲ, ಆವತ್ತಿನವರೆಗೂ ನಮಗೆ ಗೊತ್ತಿಲ್ಲ. ಪಾಪ ಏನಂತಂದರೆ ಇವತ್ತು ಅರಿಕೆ ಮಾಡಿ ಅದನ್ನು ಏನು ಮಾಡಿದ್ದಾನೆ ಅಂತಂದರೆ ನಮ್ಮ ಮುಂದೆ ಹೇಳಿದ. ಈ 3 ಜನ ಏನು ಮಾಡಿದ್ರು ಅಂದರೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ನಾವು ಏನು ಮಾಡಬೇಕಾಗಿದೆ ಅಂದರೆ ಕ್ರೈಸ್ತತ್ವದಲ್ಲಿ ಇವೆಲ್ಲವುಗಳನ್ನು ಬಿಟ್ಟು ದುರಸ್ತಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ 3ರ ಉದ್ದೇಶ ಆಗಿತ್ತು. ಅದಾದ ನಂತರ ಅವನು ಇನ್ನೊಬ್ಬವನಿದ್ದಾನಲ್ಲಪ್ಪ, ಅವನು ಯಾವಾಗ ನಮ್ಮ ಸಂಗಟೆ ಇರ್ತಾನೆ. ನಾವು 3ರೇ ಆದರೆ ಹಿಂಗೆ ಅವನೊಬ್ಬನ ಕರ್ಕೊಂಬರಮ್ಮ ಅಂತೇಳಿ ಇನ್ನೊಬ್ಬನ ಗೆಳೆಯನ್ನು ನಾವು ಕರ್ಕೊಂಬರಬೇಕು. ನಾವೆಲ್ಲ ಮಾತಾಡಿದ್ದಾದಮೇಲೆ ಅವ್ನು ಕರ್ಕೊಂಬಂದ್ವಿ. ಬಾರೋ, ಯಾಕೆ ಭಾಳ ದಿವಸ ಆಯ್ತು ನಮ್ಮ ಜೊತೆಗೆ ಬರಲಾಗಿದ್ದೀನಿ, ನೀನು ಮೊದಲು ಬರ್ತಿದ್ದಿ, ಯಾಕೆ ಬಿಟ್ಕೊಟ್ಟಿ ಅಂತಂದಾಗ ಅವನು ಕೂಡ ಬಂದಾಗ ನಾವು ಹೇಳಿದ್ವಿ ಏನಂತಂದರೆ, ನಮ್ಮಲ್ಲಿರ್ತಕ್ಕಂಥ ತಿಳಿಯದೆ ಪಾಪ, ನಾವು ಮುಚ್ಚಿಟ್ಟಿರ್ತಕ್ಕಂಥ ತಿಳಿಯದ ಪಾಪ, ನಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ನ ನಾವೇನು ಮಾಡಿವಿ ಅಂತಂದರೆ ಬಹಿರಂಗಪಡಿಸಿದ್ದೇವೆ ನಾವು. ಎಲ್ಲರೂ ಹೇಳಿದರು ಅಂತೇಳಿ. ಆವಾಗ ಅವನು ಕೂಡ ಹೇಳ್ಬೇಕಲ್ಲ ಪಜಿತಿ. ಈಗ ಅವನು ಬಂದ, ಈಗ ಹೇಳಲೇಬೇಡಪ್ಪ ಅಂತಂದ. ಇಲ್ಲ, ಹೇಳಬೇಕು, ಉಸಿರು ಬಿಡ್ಲಾಗೈತಾನೆ, ಹಿಂಗೆ ಹೇಳ್ಬೇಕಾದದ್ದು ಭಾಳ ಕಷ್ಟ ಆಗಿಬಿಟ್ಟಿದೆ. ಆವಾಗ ಏನಂದ್ರು ಅಂತಂದರೆ ಆತ, ಏನಿಲ್ಲಪ್ಪ ನನ್ನ ಹತ್ರ ಕೆಟ್ಟ ಚಟ ಏನಿಲ್ಲ. ನೀವೇನು 3 ಕುಂತು ಏನು ಮಾತಾಡ್ತೀರಿ, ನೀವು 3 ಕುಂತು ಏನು ಯೋಚನೆ ಮಾಡಿ ನಮ್ಮ ಮುಂದೆ ಹೇಳ್ತೀರಿ, ಅದನ್ನು ಮಂದಿ ಮುಂದೆ ಹೋಗಿ ಹೇಳ್ತಕ್ಕಂಥದ್ದು ನನ್ನ ಚಟ ಅದ. ನಾವು ಆಡಿದ ಮಾತು, ಗುಟ್ಟಾಗಿರ್ತಕ್ಕಂಥ ಮಾತು, ಸ್ನೇಹಿತರಲ್ಲಿ ಇರ್ತಕ್ಕಂಥ ಮಾತು, ನಾನೇನು ಕೇಳಿದ್ದೀನಪ್ಪ ಅಂತಂದರೆ ಏನಾಗ್ತದೆ, ಅದನ್ನು ಯಾವಾಗ ಮಂದಿ ಮುಂದೆ ಹೇಳಿ ಅಂತಕ್ಕಂಥದ್ದು ನಂದು ವೀಕ್ನೆಸ್ ಅದ. ನಾವೆಲ್ಲರೂ ಎದುರೊಡ್ದು ಬಿಟ್ಟಿವಿ. ಈಗ ನಮ್ಮ ಅಪ್ಪನ ಜೋಬಿನಾಗ್ಲಿಂದ ದುಡ್ಡು ಕತ್ತಿದ್ದ, ಹೋಗಿ ಹೇಳಿಬಿಟ್ರಿ ಹೆಂಗಪ್ಪ ಅಂತೇಳಿ ಇವ ಚಿಂತೆ ಮಾಡ್ಲಕತ್ತಿದ. ಇನ್ನೊಬ್ಬ ಇಸ್ಪೇಟ್ ಆಡಿ ದುಡ್ಡು ತರ್ತಿದ್ದ, ಇದನ್ನು ಹೋಗಿ ನಮ್ಮ ಮನೆಗೆಲ್ಲ ಹೇಳಿದ್ರೆ ನನಗತಿ ಏನಪ್ಪ ಅಂತೇಳಿ ಇವ ಅಂತಿದ್ದ. ಇನ್ನೊಬ್ಬನು ಎಲ್ಲಿ ಮುಗಿಲಾರ್ದು ನಮ್ಮ ಪುಣ್ಯಾತ್ಮ ನಮ್ಮ ಅಣ್ಣ ಆತ, ಅಕ್ರಮ ಸಂಬಂಧ, ಹೋಗಿ ನಾನು ಹೆಂಡ್ತಿ ಮುಂದಾದ್ರೆ ಹೇಳಿದ್ರಿ ಹೆಂಗಪ್ಪ, ಸಂಸಾರನೇ ಒಡೆದು ಹೋಗ್ತದಲ್ಲ ಅಂತೇಳಿ ಯೋಚನೆ ಮಾಡಿದ್ವಿ. ಇಷ್ಟೆಲ್ಲ ಯೋಚನೆ ಮಾಡಿದ ನಂತರ ಲಾಸ್ಟ್ಗಿದ್ದವನು ಏನು ಮಾಡಿದನಂತಂದರೆ, ನಿಮ್ಮೆಲ್ಲ ಗುಟ್ಟುಗಳನ್ನು ನಾನು ರಟ್ಟು ಮಾಡ್ತಕ್ಕಂಥ ಒಂದು ಚಟ ನನಗಿದೆ ಅಂತಂತು. ಯಾವ ವಿಷಯಕ್ಕೆ ಬಂದ್ವಿ ನಾವೀಗ? ಏನಿದೆ ನಮ್ಮ ಮ್ಯಾಟ್ರ್ ಇವತ್ತು? ಜೀವನದಲ್ಲಿ ಚಾಡಿ ಹೇಳ್ತಕ್ಕಂಥದ್ದು, ಸಮಾಜನ ಹೊಡಿತಕ್ಕಂಥದ್ದು, ಒಂದಿಲ್ಲಿದ್ದು ಇರ್ತಕ್ಕಂಥ ವಿಷಯ ಇನ್ನೊಂದು ಕಡೆ ಹೇಳ್ತಕ್ಕಂಥದ್ದು ಎಷ್ಟು ಜನರಿಗೆ ಗೊತ್ತಿದೆ? 2 ದೇಶಗಳಿದ್ದು, 2 ದೇಶಗಳಲ್ಲಿ ಅದು ವಾಲಿಕರ್ ಅಂತೇಳಿ ಇರ್ತಾರೆ ನೋಡ್ರಿ, ಸಂದೇಶ ಒಯ್ತಕ್ಕಂಥವ್ರು. ಈ ಕಡೆಯಿಂದ ಸಂದೇಶ ಈ ಕಡೆ ತರಬೇಕು, ಈ ಕಡೆಯಿಂದ ಸಂದೇಶ ಒಯ್ದು ಆ ಕಡೆಗೆ ಹೇಳಬೇಕು. ಹೇಳಿದ ನಂತರ ಆ ರಾಜ ಹಂಗಂದನ ಆ ರಾಜ ಅಂತೇಳಿ ಆ ರಾಜ ಸಿಟ್ಟಿಗೆ ಇರಬೇಕು. ಆ ವಿಷಯ ತಂದು ನಿನಗೆ ಹಿಂಗಂದನಂತ ಈ ರಾಜನ ಮುಂದೆ ಹೇಳಿದಾಗ ರಾಜರುಗಳ ಮಧ್ಯೆ ಏನಾಗಿಬಿಟ್ಟಿತ್ತು ಅಂತಂದ್ರೆ ದೊಡ್ಡ ಯುದ್ಧ ಆಗ್ಲಿಕ್ಕೆ ಶುರುವಾಯಿತು. ಮಾಡಿದ್ದೆಲ್ಲ ತಂದು ಯುದ್ಧಕ್ಕೆ ಇಡ್ಲಕತ್ತಿದ್ರು. ಮಾಡ್ಲಿಕ್ಕೆಲ್ಲ ಮಾಡಿದ್ರು. ಆಮೇಲೆ ಕುಂತು ಯೋಚನೆ ಮಾಡಿದರು, ಈ ಯುದ್ಧ ಯಾಕೆ ಆಗ್ಲಕತ್ತದ? ಯಾಕಂತಂದರೆ ಯುದ್ಧ ಮಾಡಿದಾಗ ಖರ್ಚು ಭಾಳಷ್ಟು ಆಗಿಬಿಡ್ತದೆ. ಮದ್ದುಗುಂಡು ತರಬೇಕು, ಸೈನಿಕರ ಜೀವ ಕಳಿಬೇಕು, ಹಗಲು ರಾತ್ರಿ ನಿದ್ದೆ ಇಲ್ಲದೆ ನಾವು ದುಡಿಬೇಕು, ನಮ್ಮ ದೇಶಕ್ಕೆ ಬಡತನ ಬರ್ತಿದೆ, ಇದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಲ್ಲ ಅಂತಂದಾಗ ಒಬ್ಬ ರಾಜ, ಬುದ್ಧಿವಂತ ರಾಜ ಏನು ಮಾಡಿದನಂತಂದ್ರೆ, ಮೊದಲು ಅವ್ನು ಬರ್ತಾನೆ ನೋಡು, ಸಂದೇಶ ತರ್ತಾನೆ ನೋಡು, ವಿಷಯ ಹೇಳ್ತಾನಲ್ಲ, ಅವನ್ನ ಕರೀರಿ ಮೊದಲು.
ಅವರಿಬ್ಬರು ರಾಜರು ಮಕಾಬಿಲಿ ಕರೆದು ಏನು ಹೇಳಿದ್ರು ಅಂತಂದರೆ, ಹೌದೇನಪ್ಪ ಈ ಮಾತು ಹೇಳಿದ್ದು ನೀನು ನಿಜನಾ ಅಂತಂದು ಹೊತ್ನಾಗ, ಇಲ್ಲ ನಾನು ಏನೂ ಹೇಳಿಲ್ಲ ಅಂತೇಳಿ. ಈ ಹೇಳ್ತಕ್ಕಂಥವ್ರು ಹೆಂಗಿರ್ತಾರೆ ಅಂತಂದರೆ ಕವಿಗಳೋಪಾದಿಯಲ್ಲಿರ್ತಾರೆ. ಕವಿಗಳು ಹೆಂಗಿರ್ತಾರೆ, ಒಂದು ಚಿಕ್ಕ ಒಂದು ಶಬ್ದ ಒಂದು ಲೈನ್ ಕೊಟ್ಟರಪ್ಪ ಅಂತಂದ್ರೆ ಹಾಡಿನ ಮೂಲಕ ಹೋಗಿ ಅದನ್ನು ದೊಡ್ಡದು ಮಾಡ್ತಾರೆ. ಅದು ಮಜನೇ. ಯಾಕಂತಂದರೆ ಈ ಚಾಡಿ ಹೇಳ್ತಕ್ಕಂಥದ್ದಾಗಲಿ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ಅಂತಂದರೆ ಏನಾಗಿಬಿಡ್ತದೆ ಅಂತಂದರೆ ಅದನ್ನು ರಂಗಾಗಿ ಹೇಳಿದ್ರೆ ಮಾತ್ರ ಕೇಳೋರಿಗೆ ರುಚಿ ಬರ್ತದೆ, ಅವ್ರ ಕಿವಿಯಲ್ಲಿ ಎಳೀತದೆ. ಟಕ್ ಅಂತೇಳಿ ಇಲ್ಲಿದು ಹೋಗಿ ಅಲ್ಲಿಗೆ ಹೇಳಿದರೆ ಅದು ರುಚಿ ಬರೋದಿಲ್ಲ. ನೀವು ನ್ಯೂಸ್ ನೋಡ್ತೀರಿಲ್ಲ, ನ್ಯೂಸ್ ನೋಡ್ತೀವಲ್ಲ, ಯಾವಾಗ ನಡೆದಿರ್ತಕ್ಕಂಥ ಸಂಗತಿನ ಮಾತ್ರ ಆ ನ್ಯೂಸ್ನಲ್ಲಿ ಹೇಳ್ತಾರೆ ಅಂದರೆ ಅದು ನ್ಯೂಸ್ ಆಗ್ತದೆ, ವಾರ್ತೆ ಆಗ್ತದೆ. ಒಂದು ವೇಳೆ ಇಲ್ಲದ ಸಂಗತಿ ಏನಾದರೂ ಅವ್ರು ಹೇಳ್ತಿದ್ರೆ ಅಂದರೆ ಅದು ಏನಾಗ್ತದೆ, ಚಾಡಿ ಆಗ್ತದೆ. ಹೌದಲ್ಲ, ಚಾಡಿ ಆಗ್ತದೆ. ಆ ಚಾಡಿ ನಮ್ಮ ಜೀವನದಲ್ಲಿ ಎಷ್ಟು ಏನಿದೆ ಅಂತಂದರೆ ಎಷ್ಟು ಸ್ಥಿರವಾಗಿದೆ ನಾವು ತಿಳಿದುಕೊಳ್ಬೇಕು. ಈಗ ಮುಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 20:19 ವಾಕ್ಯದಲ್ಲಿ ಬರೆದಿದೆ, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ಆದುದರಿಂದ ತುಟ್ಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡ. ನಾವೆಲ್ಲರೂ ಸಮಾಜದಲ್ಲಿ ಜೀವನ ಮಾಡ್ತೇವೆ. ಪ್ರತಿಯೊಬ್ಬೊಬ್ಬರು ಈ ಲೋಕದಲ್ಲಿ ಜೀವಿಸುವಂಥ ಸಂದರ್ಭದಲ್ಲಿ ನಮಗೆ ಇರ್ತಕ್ಕಂಥ ವೀಕ್ನೆಸ್ ನಿಂಬಲ್ಲೂ ಇರ್ಬೋದು ಅಂತ ಅನ್ನಿಸ್ತದೆ. ಏನು ಕಳ್ತನ ಮಾಡೋದೇನು ದೊಡ್ಡ ಮಾತಲ್ಲ. ಕಳ್ತನ ಮಾಡೋದು ಅಂತಂತಂದರೆ ಒಂದಿಲ್ಲ ಒಂದು ದಿವಸ ಪೊಲೀಸ್ ಕೈ ಸಿಗ್ತಾನೆ, ಓಡಿಸ್ಕೊಳ್ತಾನೆ, ಬಿಡ್ತಾನೋ ಅಥವಾ ಮುಂದುವರಿಸ್ತಾನೋ ಗೊತ್ತಿಲ್ಲ, ಅವನ ಪಾಪಕ್ಕೆ ಅವನೇ ಕಾರಣ ಆಗ್ತಾನೆ. ಆದರೆ ಇಲ್ಲಿ ನಾವು ತಿಳಿದುಕೊಳ್ಬೇಕೇನಂತಂದರೆ ಅದಕ್ಕಿಂತ ಮುಂಚಿತವಾಗಿ ಈ ನಾವು ಮೂವರು ಮಾಡಿರ್ತಕ್ಕಂಥ ತಪ್ಪು ಎಂಥ ಒಂದು, ಅವ ಸ್ವಲ್ಪ ದೂರನೇ ಇದ್ದ, ಅಷ್ಟು ಪಕ್ಕ ಫ್ರೆಂಡ್ ಇರಲಿಲ್ಲ. ಅವನಿಗೂ ಕರ್ಕೊಂಡ್ಬಂದಿವಿ ನಾವು. ಯಾಕಂತಂದರೆ ನಾವು ನ್ಯಾಯಯುತವಾಗಿ ದೇವರ ಒಂದು ಸೇವೆಯಲ್ಲಿ ಸ್ಥಿರವಾಗಿ ನಿಲ್ತೇವೆ ಅಂತೇಳಿ ನಮಗೆ ಅಷ್ಟು ಖಾತ್ರಿ ಇತ್ತು. ನಮ್ಮ ಜೊತೆಗೆ ಅವನು ಕೂಡ ಬರಲಿ ಅಂತೇಳಿ ಅವನು ಕರೆದಾಗ ಅವನು ಹೇಳಿಬಿಟ್ನಲ್ಲ ನಮಗೆ, ನೀವು ಗುಟ್ಟಾಗಿ ಮಾತನಾಡ್ತಕ್ಕಂಥದ್ದನ್ನು ಮಂದಿ ಮುಂದೆ ಹೇಳ್ತಕ್ಕಂಥ ಚಟ ನನಗಿದೆ. ಅದು ಹೆಂಗೆ ಅಂತಂದಾಗ ನಾವೆಲ್ಲರೂ ತಣ್ಣಗಾಗಿಬಿಟ್ಟಿವಿ. ಅದೇ ಪ್ರಕಾರವಾಗಿ ಪ್ರಿಯರೇ, ಇಲ್ಲಿ ಜ್ಞಾನಿಯಾದ ಸೊಲೊಮೋನನು ಹೇಳ್ತಾನೆ ಏನಂತಂದರೆ, ಚಾಡಿಕೋರನು ಗುಟ್ಟು ರಟ್ಟು ಮಾಡಿಬಿಡ್ತಾನೆ, ಯಾವುದು ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಬಹಿರಂಗ ಮಾಡಿಬಿಡ್ತಾನೆ. ಬರೀ ಬಹಿರಂಗ ಮಾಡೋದು ಹಂಗದಲ್ಲ, ಅದಕ್ಕೆ ವರ್ಣನೆ ಕೊಡ್ತಾನೆ. ವರ್ಣನೆ ಕೊಟ್ಟು 1ಕ್ಕೆ 4 ಮಾಡಿ ಅದಕ್ಕೆ ಜೋಡಿಸಿ ಹೇಳ್ತಾನೆ, ಅದು ಚಾಡಿ ಅಂತೇಳಿ ಆಗ್ತದೆ. ಆದುದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ನೀನು ಹೋಗ್ಲಿಕ್ಕೆ ಹೋಗ್ಬೇಡ, ಅವನ ಸನಿಕ್ಕೆ ಹೋಗ್ಬೇಡಪ್ಪ, ಅವನ ಸನಿಕ್ಕೆ ಹೋಗ್ಬೇಡ. ಆದರೂ ಅವನು ಬಿಟ್ಟರೆ ನಮಗೆ ನಡೆಯಂಗಿಲ್ಲಲ್ಲ, ಇದೆ ಅಂಥದ್ದು ಕರ್ಮ ನಮಗೆ. ಹೌದಲ್ಲ, ನಮ್ಮಲ್ಲಿದೆ, ಅನೇಕರಿಗಿದೆ. ಅವನು ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಅನುಕೂಲಕರವಾಗಿರ್ತಾನೆ. ಆದುದರಿಂದ ಇಲ್ಲಿ ದೈವವಾಕ್ಯ ನಮ್ಮನ್ನು ಯಾವ ರೀತಿಯಿಂದ ಬೋಧಿಸ್ತದೆ ನೋಡ್ರಿ. ಯಾಜಕ ಕಾಂಡ 19:16 ವಾಕ್ಯ ಇದೆ, ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರ್ದು, ಮತ್ತೊಬ್ಬನಿಗೆ ಮರಣ ಶಿಕ್ಷೆಯಾಗಲೇಬೇಕೆಂದು ಛಲ ಹಿಡಿಯಬಾರದು, ನಾನು ಯೆಹೋವನು. ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ನಾವು ಏನು ಅನುಭವಿಸ್ತೀವೋ ಏನು ಗೊತ್ತಿಲ್ಲ. ನಾವು ಪಾಪ ಮಾಡಿ ಆರಾಮ್ ಸೇಫ್ ಆಗಿದ್ದೀವಿ ಅಂತೇಳಿ ಎಂದು ನೆನೆಸ್ಲಿಕ್ಕೆ ಹೋಗ್ಬೇಡ್ರಿ. ನಾವು ತಪ್ಪು ಮಾಡಿ ಆರಾಮಿದ್ದೀವಿ ಅಂತೇಳಿ ಎಂದು ನೆನೆಸ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಆ ಶಿಕ್ಷೆ ನಮಗೆ ಕಟ್ಟಿಟ್ಟಿರ್ತಕ್ಕಂಥ ಬುದ್ಧಿಯಾಗಿದೆ. ಆದರೆ ನಾವು ಅವ್ರ ಬಗ್ಗೆ, ನಾವು ಇನ್ನೊಬ್ಬರ ಬಗ್ಗೆ ಒಟಕಿಚ್ಚು ಪಡ್ತಕ್ಕಂಥದ್ದು ಯಾಕೆ? ಅವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು ಯಾಕೆ? ಅದಕ್ಕಾಗಿ ಅವನು ಎಷ್ಟು ನೀಟಾಗಿ ಹೇಳ್ತಾನೆ ಏನಂತಂದರೆ, ಪರಿಚಯ ಉಳ್ಳವರಲ್ಲಿ, ನಮಗೆ ಗೊತ್ತಿರ್ತಕ್ಕಂಥವರಲ್ಲಿ ಏನಾದರೂ ತಿಳಿಯದೇ ಇರ್ತಕ್ಕಂಥ ಮಾಡಿದ್ದೀನಂತಂದರೆ ನಮ್ಮ ಹೊಟ್ಟೆಗೆ ಇಟ್ಕೊಂಡ್ಬಿಡ್ಬೇಕು. ಅದನ್ನು ನಾವು ಹೊಟ್ಟೆಗೆ ಇಟ್ಕೊಂಡ್ಬಿಡ್ಬೇಕು. ಯಾಕಂತಂದರೆ ಅದೇ ಅವನ ಜೀವನ ಆಗಿರೋದಿಲ್ಲ. ಏನೋ ಆಗದೇ ಇರ್ತಕ್ಕಂಥ ಅಕಸ್ಮಾತ್ತಾಗಿ ನಡೆದು ಹೋಗಬಾರ್ದಾಗಿರ್ತಕ್ಕಂಥ ಘಟನೆ ನಡೆದು ಹೋಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಅದಕ್ಕೆ ವರ್ಣನೆ ಕೊಟ್ಟು ಇನ್ನೊಬ್ಬರ ಕಿವಿಯೊಳಗೆ ಇಳಿಬಿಡ್ತೇವೆ. ಅದು ತಪ್ಪು ಅಂತೇಳಿ ಹೇಳ್ತಾನೆ. ಪರಿಚಯ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರ್ದು, ಮತ್ತೊಬ್ಬನಿಗೆ ಮರಣ ಶಿಕ್ಷೆ ಆಗಲೇಬೇಕೆಂದು ಛಲ ಹಿಡಿಯಬಾರ್ದು. ನಾವು ಅದನ್ನು ಛಲ ಹಿಡಿತೀವಿ. ಆಗಲಿ, ಕೇಸ್ ಮಾಡ್ತೀರಿ, ಕೇಸ್ ಮಾಡಿದ್ದು ಹೋದ ಕೂಡಲೇ ಆ ಕೇಸ್ ತೆಗೊಬಿಡಲಿ ನೀನು ಅಂತೀವಲ್ಲ ನಾವು. ತೆಗೊಬೇಡ, ಅವ್ನು ಭಾಳ ನುಗ್ಗಾಗಲಿ, ಅವನಿಗೆ ಶಿಕ್ಷೆ ಆಗಬೇಕು ಬಿಡಲಿ ಅಂತೇಳಿ. ಶಿಕ್ಷೆ ಅಂತೂ ಹಾಗೆ ಆಗ್ತದೆ ರೀ. ನಾವು ಯಾಕೆ ಪಾಪದಾಗ ಬೀಳಬೇಕು ಅದನ್ನು ಯೋಚನೆ ಮಾಡಬೇಕು. ಅವನು ಮಾಡಿರ್ತಕ್ಕಂಥ ತಪ್ಪಿಗೆ ಆತನ ಶಿಕ್ಷೆ ಅನುಭವಿಸ್ತಾನೆ. ಅದಕ್ಕೆ ನಾವೇ ಹೊಣೆಗಾರರಾಗಬೇಕು. ಅವನ ಪಾಪದಲ್ಲಿ ನಾವು ಕೂಡ ಪಾಲ್ಗಾರರಾಗ್ತೀವಲ್ಲ, ಅದನ್ನು ಬೇಡ ಅಂತೇಳಿ ಹೇಳ್ತಾನೆ. ಜ್ಞಾನೋಕ್ತಿ 13:3 ಹೇಳ್ತದೆ, ಬಾಯನ್ನು ಕಾಯುವವನು ಜೀವವನ್ನು ಕಾಯ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗ್ತಾನೆ.
ಸತ್ಯವೇದ ವಾಕ್ಯಗಳು ಇವು ಯಾವ ಗೊತ್ತೇ ಇಲ್ಲ ನಮಗೆ. ಇಷ್ಟು ಹೇಳಿದ್ರೆ ಏನಾಯ್ತು ಬಿಡು ಅಂತೆ ಮಾಮೂಲಿ ತಿಳ್ಕೊಂಬಿಡ್ತೀವಿ. ಏನು ಅನ್ಬಾರ್ದು ಅಂದನಪ್ಪ ಅವನು, ಆ ರೀತಿಯಿಂದ ಯೋಚನೆ ಮಾಡ್ತೀವಿ. ನಾವೇನು ಅನ್ಬಾರ್ದು ಅನ್ನಲಿಲ್ಲ, ಆ ಎಮ್ಮ ಹೋಗಿ ಉರ್ಲಾಕೊಂಬಿಟ್ಟಳು. ಯೋಚನೆ ಮಾಡ್ತೇವೆ ನಾವು, ಒಂದು ಜೀವಕ್ಕೆ ಹೊಣೆ ಆಗೋದಿಲ್ವ ನಾವು? ಮುಚ್ಚಿಟ್ಟು ನಿಂದಾದರೂ ಏನು ಹೋಗ್ತಿತ್ತು ಅಲ್ಲಿ, ಪಟ್ನೆ ಅಂದುಬಿಡ್ತೇವೆ. ಮೊದಲು ಯೋಚನೆ ಮಾಡಬೇಕು. ಯಾಕಂತಂದರೆ ಪ್ರತಿಯೊಂದೊಂದು ಈ ಪ್ರಪಂಚದಲ್ಲಿ ಆಗಿರ್ತಕ್ಕಂಥದ್ದು ನಮ್ಮ ಬಾಯಿಂದ, ದೇವರ ಬಾಯಿಯಿಂದ ಬರ್ತಕ್ಕಂಥ ವಾಕ್ಯದ ಮುಖಾಂತರವಾಗಿ ಶುರುವಾಯಿತು. ಯೆಹೋವ ದೇವರು ತೊಗೊಂಡು ಗುದ್ದಿಲಿ ತೊಗೊಂಡು ಈ ಸಲಿಕೆ ತೊಗೊಂಡು ಅಲ್ಲಿ ಹೋಗಿ ತೋಟ ಮಾಡಿ ಇದು ಮಾಡಲಿಲ್ಲ. ಆತನ ಬಾಯಿಗೆ ಬರ್ತಕ್ಕಂಥ ಒಂದೇ ಮಾತು, ಈ ಭೂಮಿ ಉಂಟಾಗಲಿ ಅಂದ, ಉಂಟಾಗೋಯ್ತು. ಈ ಸೂರ್ಯನ ಉಂಟಾಗಲಿ ಅಂದ, ಉಂಟಾಗೋಯ್ತು. ಆದರೆ ನಮ್ಮ ಬಾಯಿಯಿಂದ ಬರ್ತಕ್ಕಂಥದ್ದೇನು, ನಾವು ಮುಚ್ಚಿಕೊಳ್ಳದಿರ್ತಕ್ಕಂಥ ಆ ಮಾತು ನುಡಿಗಳು ಏನು ಮಾಡ್ತಾವೆ ಅಂತಂದರೆ ಹೊರಗಡೆ ಇನ್ನೊಬ್ಬನ ಜೀವಕ್ಕೆ ಏನಾಗ್ತದೆ, ಹೊಣೆಯಾಗ್ತದೆ ಅಂತೇಳಿ. ಈ ರೀತಿಯಿಂದ ಇರ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾನೋಕ್ತಿ 18:8 ನೋಡ್ರಿ ಎಷ್ಟು ರುಚಿಯಾಗಿರ್ತದೆ ಆ ಮಾತು ಅಂತಂದರೆ. ಒಳ್ಳೆ ದೇವ್ರ ವಾಕ್ಯ ಕೇಳಪ್ಪ ಅಂತಂತಂದರೆ ಹೇಳಿ, ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು ಅಂತ ಸಾಕು. ಯಾಕೆ ಕೇಳ್ತೀವಿ ಅಂತಂದಾಗ ಅದಕ್ಕೂ ಒಂದು ಕಾರಣ ಇರ್ತದೆ. ಈ ಕೆಟ್ಟ ಗುಟ್ಟುಗಳು ಗುಜು ಏನು ಮಾತಾಡ್ತೀವಿ ನೋಡ್ರಿ ನಾವು, ಇನ್ನೊಬ್ಬನಿಗೆ ಕೇಳಬಾರ್ದು ಅಂತೇಳಿ ಏನು ಮಾತಾಡ್ತೀವಿ ನೋಡು, ಅವು ಏನು ಮಾಡ್ತಾವಂತಂದರೆ ನಮ್ಮ ಸಂಸಾರನ ಹಾಳು ಮಾಡ್ತವೆ. ನೀನು ನ್ಯಾಯವಾಗಿದ್ದೀಯಾ, ನೀನು ನ್ಯಾಯವಾದದನ್ನು ಹೇಳ್ತಿದ್ಯಾ, ಪಬ್ಲಿಕ್ ಕೇಳಲಿ. ನಾನು ಹೇಳೋದಿಲ್ವ ಇವತ್ತು? ನಾನು ಗುಜುಗುಜ ಕಿವಿಗೆ ಹೇಳಕತ್ತೀನಿ ಇವತ್ತು? ಇಲ್ಲ, ಎಲ್ಲರೂ ಕಿವಿಗೆ ಬೀಳಲಿ, ದೇವ್ರ ವಾಕ್ಯ ಎಲ್ಲರ ಹೃದಯಕ್ಕೆ ಮುಟ್ಲಿ, ಆ ಒಂದು ಉದ್ದೇಶದಿಂದ ಮೈಕಿಟ್ಟು ಹೇಳ್ತಾ ಇದ್ದೀವಲ್ಲ ನಾವು. ಇದರಲ್ಲಿ ತಪ್ಪು ಏನಿರೋದಿಲ್ಲ. ಆದರೆ ಗುಜುಗುಜು ಮಾತನಾಡ್ತಕ್ಕಂಥದ್ರಲ್ಲಿ ಇರ್ತಕ್ಕಂಥ ತಪ್ಪು ಅದು ಪಾಪ ಆಗಿರ್ತದೆ ಅಂತೇಳಿ. ಜ್ಞಾನೋಕ್ತಿ 16:28 ತುಂಟನು ಜಗಳ ಬಿತ್ತುತ್ತಾನೆ, ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ತುಂಟತನ ಮಾಡ್ತಿರ್ತಾರೆ, ಏನೋ ಒಂದು ಕೆಡುಗು ಮಾಡ್ತಿರ್ತಾರೆ, ಅಲ್ಲಿ ಏನಾಗಿಬಿಡ್ತದೆ ಅಂತಂದರೆ ಅವನು ಜಗಳಾಡಲಿಕ್ಕೆ ಕಾರಣ ಆಗ್ತದೆ. ಮಕ್ಕಳು ತಿಳಿಯೋದಿಲ್ಲ, ತುಂಟತನ, ಕೋತಿ ಚಾಷ್ಟೆ, ಈ ರೀತಿಯಿಂದ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾದರೂ ಒಂದು ನೆರೆ ಮನೆಗೆ ಏನಾಗಿಬಿಡ್ತದೆ, ಅದು ಹೊರೆಯಾಗ್ತದೆ. ಅಂತಹ ಸಂದರ್ಭದಲ್ಲಿ ತುಂಟನು ಏನು ಮಾಡ್ತಾನೆ ಅಂತಂದರೆ ಜಗಳ ತಂದುಬಿಡ್ತಾನೆ ಅಂತೇಳಿ. ಆದರೆ ಚಾಡಿಕೋರನು ಏನು ಮಾಡ್ತಾನೆ, ಮಿತ್ರರನ್ನು ಅಗಲಿಸುತ್ತಾನೆ. ಈ ಸಮಾಜನ ಭಾಗ ಮಾಡ್ತೀವಿ ನೋಡು, ಎಷ್ಟು ಡೇಂಜರ್ ಅಂತೇಳಿ ನಾವು ಯೋಚನೆ ಮಾಡಬೇಕು. ಒಂದು ಕುಟುಂಬವನ್ನು ಒಡೆದು ನೋಡ್ತೀವಿ ನೋಡು, ಅದು ಎಷ್ಟು ಡೇಂಜರ್ ಅಂತೇಳಿ ನೋಡಬೇಕು. ಪ್ರತಿಯೊಬ್ಬೊಬ್ಬರು ನಾವು ಯೋಚನೆ ಮಾಡಬೇಕೇನಂತಂದರೆ, ನನ್ನ ಮಗನ ಮೂಲಕ ಆಗಲಿ, ನನ್ನ ಮಗಳ ಮೂಲಕವಾಗಲಿ, ನನ್ನ ತಮ್ಮನ ಮುಖಾಂತರವಾಗಲಿ, ನಮ್ಮ ಅಣ್ಣಂದಿರ ಮುಖಾಂತರವಾಗಲಿ ಯಾವುದೇ ಸಂಸಾರ ಇಬ್ಬಾಗ ಆಗ್ತದೆ ಅಂತಂದರೆ ಅದಕ್ಕೆ ಹೊಣೆಗಾರನು ನೀನಾಗ್ತೀಯ, ಅದಕ್ಕೆ ಹೊಣೆಗಾರನು ನೀನಾಗ್ತೀಯ. ಅದಕ್ಕಾಗಿ ನಾನು ಹೇಳ್ತೇನೆ ಏನಂತಂದರೆ, ಯಾವಾಗಲೂ ನಾವು ಯೋಚನೆ ಮಾಡ್ತಕ್ಕಂಥದ್ದು ಪಾಪಗಳಲ್ಲೇ ಅತಿ ಘೋರವಾದ ಪಾಪ ಇದು. ಏನಿರೋದಿಲ್ಲ ನಮ್ಮ ಹತ್ರ, ಕಡ್ಡಿ ಇರೋದಿಲ್ಲ, ಪೆಟ್ಟಿಗೆ ಇರೋದಿಲ್ಲ, ಏನಿಲ್ಲ, ಹಚ್ಚಿ ಕುಂದಿರ್ತೀವಿ ನಾವು ಬರೀ ಬಾಯಿಲಿಂದ. ಈ ರೀತಿಯಿಂದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ರೈಸ್ತರಾಗಿರ್ತಕ್ಕಂಥವ್ರು ನಾವು ಈಗ ಏನು ಮಾಡಬೇಕಾಗಿದೆ, ನಾವು ಏನು ಮಾಡಬೇಕಾಗಿದೆ? ಅದಕ್ಕಾಗಿ ನಮ್ಮ ಈ ಸಂಬಂಧ, ಈ ಸಹವಾಸ ಎಂಥವ್ರೊಟ್ಟಿಗೆ ಇರಬೇಕು, ಯಾರೊಟ್ಟಿಗೇ ಇರೋ. ನೀವು ಕಳ್ಳನ ಅದೇನಂತಾರೆ ನೋಡ್ರಿ, ಗಾದೆ ಕೇಳ್ತೀವಿ ನಾವು, ಕಳ್ಳನ ನಂಬಿದ್ರೆ ನಮಗೆ ಕುಳ್ಳನ್ನು ನಂಬಾರ್ದು ಅಂತೇಳಿ, ಅದು ಆಡಲಿಕ್ಕೆ ಮಾತು. ಆದರೆ ನಿಜವಾಗಿ ನಾವು ಏನು ಮಾಡಬೇಕಂತಂದರೆ, ಎಂಥ ಪಾಪ ಮಾಡಿದವರೊಟ್ಟಿಗೆ ನಾವು ಜೀವಿಸಿದರೆ ಚಾಡಿಕೋರನ ಮಾತು ಮಾತ್ರ ನಾವು ಎಂದೂ ಅವನೊಟ್ಟಿಗೆ ನಾವು ಜೀವಿಸಬಾರ್ದು, ಚಾಡಿಕೋರನೊಟ್ಟಿಗೆ ನಾವೆಂದೂ ಜೀವಿಸಬಾರದು. ಅದ್ರ ಸಲುವಾಗಿ ಹೇಳ್ತಾನೆ, ಇಲ್ಲಿ ಒಂದು ವಾಕ್ಯ ಹೇಳ್ತದೆ, ಕೀರ್ತನೆ 101 ಓದಿದ್ವಲ್ಲ, ಈಗ 5ನೇ ವಚನದಲ್ಲಿ ಬರೆಯಿದೆ ನೋಡ್ರಿ. ಕೀರ್ತನೆ 101:5 ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನು ಸಂಹರಿಸುವೆನು, ಸೊಕ್ಕಿನ ಕಣ್ಣು ಉಬ್ಬಿದ ಮನಸ್ಸು ಉಳ್ಳವನನ್ನು ಸಹಿಸುವುದಿಲ್ಲ. ಈ ಗುಪ್ತದಲ್ಲಿ ನೆರೆಯವನು, ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅಂತೇಳಿ. ನಾವು ಯಾರನ್ನಾದರೂ ಪ್ರೀತಿಸ್ತೀವಿ ನಮ್ಮ ಜನ್ಮದಲ್ಲಿ, ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿರಲಿ. ಈಗ ನಾನು ಹೇಳಿದ್ದೀನಲ್ಲ, ನಮ್ಮ ವೀಕ್ನೆಸ್ ನಾನು ಹೇಳಿದೆ. ನಾನು ಈಗ 4 ಜನರ ವೀಕ್ನೆಸ್ ಹೇಳಿದೆ ನಾನು. ಆದರೆ ನಿಮಗೂ ಕೂಡ ಒಂದೊಂದು ವೀಕ್ನೆಸ್ ಇದೆ. ಇಲ್ಲಿ ನಾನು ಹೇಳಂತೇಳಿ ನಿಮ್ಮ ಮುಂದೆ ಹೇಳಂಗಿಲ್ಲ.
ಆದರೆ ನೀವು ಮನಸ್ಸಿನಲ್ಲಿ ತಿಳಿದುಕೊಳ್ಬೇಕೇನಂತಂದರೆ, ನಿಮ್ಮ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು. ಈ ಲೋಕದಲ್ಲಿ ಅದರಿಂದ ಸಿಗ್ತಕ್ಕಂಥ ಸಂಭ್ರಮ ಸಂತೋಷ ಯಾರಲ್ಲಿಯೂ ಸಿಗೋದಿಲ್ಲ. ನಾವು ಎಲ್ಲಿ ಹುಡುಕಿದರೂ ಸಿಗೋದಿಲ್ಲ. ಅದಕ್ಕಾಗಿ ದಾವೀದನು ಹೇಳ್ತಾನೆ ಏನಂತಂದರೆ, ಗುಪ್ತದಲ್ಲಿ ನೆರೆಯವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸು. ಇದು ಕಾರಣ ಏನಿದೆ? ಸಂಹರಿಸುವೇನು? ನಾನೆಲ್ಲ ಸಂಹರಿಸ್ತಕ್ಕಂಥವನು ದೇವರು. ನಿನ್ನ ನೆರೆಯವನ ಮೇಲೆ ನಾವು ಇಂಥ ತಪ್ಪು ಮಾಡಿ ಇವತ್ತಿನ ದಿವಸದಲ್ಲಿ ನೆರೆಯವರು ಒಂದು ಮನೆ ಒಬ್ಬರು ಹೋಗದೇ ಇರ್ತಕ್ಕಂಥದ್ದು, ಒಬ್ಬರು ಎದುರು ಬಂದರೆ ಇನ್ನೊಬ್ಬರು ಬಾಜಾಗಿ ಹೋಗ್ತಕ್ಕಂಥದ್ದು, ಇದು ನಮ್ಮ ಜೀವನನೇನು ಅಂತೇಳಿ ನಾನು ಯೋಚನೆ ಮಾಡ್ತೇನೆ. ಒಂದೇ ಕ್ರೈಸ್ತ ಸಭೆ, ಒಂದೇ ರಕ್ತ, ಒಂದಲ್ಲೇ ನಾವು ಇರ್ತಕ್ಕಂಥ ಈ ಸಭೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಈ ದುರ್ವಿಚಾರಗಳು ನಮ್ಮನ್ನು ಜೀವಿತವನ್ನು ಒಡೆದು ಆಳ್ತಾ ಇವೆ, ನಮ್ಮನ್ನು ತುಕುಡಿ ಮಾಡ್ತಾ ಇವೆ. ಅದಕ್ಕಾಗಿ ನೋಡಿರಿ, ಒಂದು ಉದಾಹರಣೆ ನೋಡಿರಿ, ನೀವು ಒಂದು ದೊಂಟನ್ನು ಪಟಕನೆ ಮುರಿಬಹುದು. ಎರಡು ಹಿಡಿದ್ರೂ ಮುರಿಬಹುದು. ಒಂದು ಇಡೀ ದೊಂಟು ಹಿಡ್ಕೊಳ್ರಿ, ಮುರಿರಿ ನೋಡೋಣ, ಆಗ್ತದಾ? ಇಲ್ಲ. ನಮ್ಮಲ್ಲಿ ಸೈತಾನನು ಆ ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾನೆ. ಒಗ್ಗಟ್ಟಿನಲ್ಲಿ ಇರ್ತಕ್ಕಂಥ ಶಕ್ತಿ ನಾವು ಅದನ್ನು ಪಡೆದುಕೊಳ್ಳಬೇಕು. ಇದು ಏನಾಗಿದೆ ಅಂದರೆ ದೇವರಿಗೆ ಗುರುತಿದೆ, ಸೈತಾನಿಗೂ ಕೂಡ ಗುರುತಿದೆ. ಈ ಸಭೆ ಒಗ್ಗಟ್ಟಾಗಿರಬಾರ್ದು, ಯಾಕಂದರೆ ಅವ್ರನ್ನ ಯಾರನ್ನು ಸೋಲಿಸ್ಲಿಕ್ಕಾಗೋದಿಲ್ಲ. ಅದನ್ನು ಹೆಂಗಾದರೂ ಮಾಡಿ ತುಕುಡಿ ಮಾಡಬೇಕು. ಬ್ರಿಟಿಷರು ಹೇಳ್ತಿದ್ರಂತೆ, ಡಿಫೀಟ್ ಆ್ಯಂಡ್ ಡಿವೈಡ್ ಅಂತ. ಹೆಂಗಂತಂದರೆ ಅವ್ರನ್ನ ಹೊಡಿಬೇಕಾದ್ರೆ ಹೆಂಗೆ ಹೊಡಿಬೇಕಂತಂದರೆ ಮೊದಲು ಅವ್ರನ್ನ ಡಿವೈಡ್ ಮಾಡಬೇಕಂತೆ. ಸ್ವತಂತ್ರ ಪೂರ್ವದಲ್ಲಿ ಆಡ್ತಕ್ಕಂಥ ಮಾತು ಇದು, ಇತಿಹಾಸದಲ್ಲಿ ಬಂದಿರತಕ್ಕಂಥ ಮಾತು. ಫಸ್ಟ್ ನೀವೇನು ಮಾಡಬೇಕು? ಅವ್ರನ್ನ ಡಿವೈಡ್ ಮಾಡಬೇಕು. ಎಲ್ಲರೂ ಅವ್ರು ಏನು ಮಾಡ್ತಾರೆ? ಅಡ್ತಾಳು ಮಾಡ್ಲಿಕ್ಕೆ ಬರ್ತಾರೆ, ಸ್ಟ್ರೈಕ್ ಮಾಡ್ಲಿಕ್ಕೆ ಬರ್ತಾರೆ. ಆ ಸ್ಟ್ರೈಕ್ ಮಾಡಲಿಕ್ಕೆ ನೀವೇನು ಮಾಡ್ಬೇಕಂದ್ರೆ ಗುಂಪು ಗೂಡ್ಲಿಕ್ಕೆ ಬಿಡಬೇಡ್ರಿ. ಅವ್ರನ್ನ ಒಬ್ಬೊಬ್ಬರನ್ನ ಮಾಡಿರಿ, ದೂರ ಮಾಡಿದತ್ನಾಗ ಹಾಕಿ ಬಾರಿಸ್ರಿ ನೀವು, ಆವಾಗ ಅಂಜು ಹೋಗ್ತಾರೆ ಅಂತೇಳಿ ಬ್ರಿಟಿಷರ ಪಾಲಿಸಿ ಇದು, ಡಿವೈಡ್ ಆ್ಯಂಡ್ ಡಿಫೀಟ್ ಅಂತೇಳಿ. ಅದೇ ಪ್ರಕಾರವಾಗಿ ನಮ್ಮ ಸಭೆಗಳು ವೀಕ್ ಆಗಲಿಕ್ಕೆ ಕಾರಣ, ನಮ್ಮ ಸಭೆಗಳಲ್ಲಿ ಈ ಜಗಳ ಬಂದು ಸೇರಲಿಕ್ಕೆ ಕಾರಣ, ನಮ್ಮ ಸಭೆಗಳ ವೈಯಕ್ತಿಕ ಮನಸ್ಸುಗಳು ದೂರ ಆಗಲಿಕ್ಕೆ ಕಾರಣ. ಇದರಲ್ಲಿಂದ ಸಾಧಿಸ್ತಕ್ಕಂಥದ್ದು ಏನಿದೆ? ನಾವು ನಮ್ಮ ಜೀವಿತದಲ್ಲಿ ಒಂದೇ ಅಂತಕ್ಕಂಥ ಒಂದು ಒಳ್ಳೆಯ ಮನೋಭಾವನೆ, ಈ ಪ್ರೀತಿ ತೋರಿಸುವವರಲ್ಲಿ, ನೆರೆಹೊರೆಯವರಲ್ಲಿ ಇರ್ತಕ್ಕಂಥ ಪ್ರೀತಿ, ಅದರಲ್ಲಿರ್ತಕ್ಕಂಥ ಏನಿದೆ, ಅದರಲ್ಲಿರ್ತಕ್ಕಂಥ ಸಮಾಧಾನ, ಆ ಸಂತೋಷ ಎಲ್ಲೂ ಸಿಗೋದಿಲ್ಲ, ನಿಮಗೆ ಎಲ್ಲೂ ಸಿಗೋದಿಲ್ಲ. ಏನಿದೆ ನಮ್ಮ ಇತ್ತಿನ ಪರಿಸ್ಥಿತಿ? ಒಂದು 4 ಮನೆ ಇವೆ ಅಂತಂದರೆ ಒಬ್ಬರು ಮನೆಗೆ ಒಬ್ಬರು ಹೋಗ್ಲಾರ್ತಾ ಇರ್ತಕ್ಕಂಥದ್ದು. ಒಂದು ಮನೆ ಈಗ ಇಬ್ಬರು ಇದ್ದೀವಿ ಅಂತಂದರೆ ಅದನ್ನು ಜಗಳ ಕಟ್ಕೊಂಡು ಕೋರ್ಟು ಕಚೇರಿ ತಿರುಗ್ತಕ್ಕಂಥದ್ದು. ಏನು ಸಾಧಿಸಬೇಕಾಗಿದೆ? ನಾವು ಯಾಕೆ ಯೋಚನೆ ಮಾಡಬಾರ್ದು? ಎಂದಿನಿಂದ ಹೇಳ್ತೀವಿ, 85 ವರ್ಷದಿಂದ ನಿಮಗೆ ನಾವು ಬೋಧನೆ ಮಾಡ್ತಾನೇ ಇದ್ದೀವಿ, ನಿಮ್ಮ ಜೀವಿತ ಸುಧಾರಿಸಬೇಕು ಅಂತೇಳಿ ಮಾಡಿದರೆ, ನಮ್ಮ ಜೀವಿತ ಸುಧಾರಿಸೋದ್ರೊಳಗೆ ಸೈತಾನನು ಇನ್ನೂ ಅನೇಕ ಪಟ್ಟು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾನಲ್ಲ, ಅದನ್ನು ನಾವು ತಿಳಿದುಕೊಳ್ಬೇಕು. ಅದಕ್ಕಾಗಿ ಪ್ರಿಯರೇ, 1ನೇ ತಿಮೋತಿ 6ನೇ ಅಧ್ಯಾಯ 5ನೇ ವಚನದಲ್ಲಿ ಸಿಗ್ತಾ? ನಿಂದೆ ಉಂಟಾದೀತು. ನಾವೆಲ್ಲರೂ ಏನು ಮಾಡಬೇಕಂತಂದರೆ, ಹಿರಿಯರಾಗಲಿ ಚಿಕ್ಕವರಾಗಲಿ ಯಾರೇ ಆಗಲಿ, ನಮ್ಮ ಮನಸ್ಸು, ನಮ್ಮ ನೆರೆ, ನಮ್ಮ ಹೊರೆ, ನಮ್ಮ ಊರು, ನಮ್ಮ ಸಭೆ, ಈ ರೀತಿಯಿಂದ ಅನೇಕ ವಿಂಗಡಣೆಗಳಿಂದ ಆಗಿರ್ತಕ್ಕಂಥದ್ದು ಒಂದು ರಾಜ್ಯ, ಅನೇಕ ಊರುಗಳಾಗಿರ್ತಕ್ಕಂಥದ್ದು ಒಂದು ತಾಲೂಕು, ಅನೇಕ ತಾಲೂಕುಗಳ ಮುಖಾಂತರವಾಗಿ ಹುಟ್ಟುಕೊಂಡಿರ್ತಕ್ಕಂಥದ್ದು ಒಂದು ಜಿಲ್ಲೆ. ಎಷ್ಟು ಆ ಜಿಲ್ಲೆಗಳು ಕೂಡಿಸಿದರೆ ಒಂದು ರಾಜ್ಯ. ಯಾಕಂತಂದರೆ ಅಲ್ಲಿ ಒಗ್ಗಟ್ಟು, ಒಂದು ಸ್ನೇಹ ಮತ್ತು ಪ್ರೀತಿ ಅಂತಕ್ಕಂಥದ್ದು ಯಾವಾಗಲೂ ನಮ್ಮ ಹತ್ರ ಇರಬೇಕು ಅಂತೇಳಿ ದೇವರು ನಮಗೆ ಸದಾ ಕಾಲಕ್ಕೂ ನಿಮ್ಮನ್ನು ಬಲಪಡಿಸ್ತಾ ಇರ್ತಾನೆ. ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕಗಳಲ್ಲಿ 26ನೇ ಅಧ್ಯಾಯ ಇಲ್ಲೊಂದು ಅರ್ಥ ಹೇಳ್ತಾನೆ ಆತ. ಏನಂತಂದರೆ, ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಆರುವುದು, ಚಾಡಿಕೋರನು ಇಲ್ಲದಿದ್ದರೆ ಜಗಳ ಶಮನವಾಗ್ತದೆ. ಎಷ್ಟು ಕೆಟ್ಟದಲ್ಲ ಈ ಚಡಿತನ, ಎಷ್ಟು ಕೆಟ್ಟದಲ್ಲ. ಇದನ್ನು 1ಕ್ಕೆ 4 ಹುಟ್ಟಿಸಿಕೊಂಡು ಹೇಳ್ತಕ್ಕಂಥದ್ದು. ಯಾಕಂತಂದರೆ ಪ್ರತಿಯೊಬ್ಬೊಬ್ಬರು ತಮ್ಮ ಜೀವಿತದಲ್ಲಿ ವರ್ಣಾರಂಜಿತವಾಗಿ ಸುಳ್ಳುಗಳನ್ನು ಹೇಳಿದ್ದುಂಟು. ನಾವು
ನಮಗೆ ಗೊತ್ತಿರಲಿಕ್ಕಿಲ್ಲ, ಈ ವಾಕ್ಯ ಆವತ್ತು ನಮಗೆ ಸಿಕ್ಕಿರಲಿಕ್ಕಿಲ್ಲ, ನಾವು ಮಾಡಿದ ತಪ್ಪನ್ನು ಅದನ್ನು ಎತ್ತಿ ನಿಮಗೆ ತೋರಿಸ್ತಿರ್ಲಿಕ್ಕಿಲ್ಲ. ಆದರೆ ಇವತ್ತಿನ ದಿವಸದಲ್ಲಿ ಈ ಸೊಲೊಮೋನನು, ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನು ತನ್ನ ಜೀವಿತದಲ್ಲಿ ಅನುಭವಿಸಿರ್ತಕ್ಕಂಥ ಕಷ್ಟಗಳನ್ನು ನೆನೆಸಿಕೊಂಡು ಈ ಸರಿದಾರಿಗೆ ನಾನು ಯಾವ ರೀತಿಯಿಂದ ಬರಬೇಕು, ಇದನ್ನು ಬಿಟ್ಟುಬಿಟ್ರೆ ನಮಗೆ ಎಷ್ಟು ಉಪಯುಕ್ತ ಆಗ್ತದೆ ಅಂಥೇಳಿ ಆವತ್ತಿನ ಇತಿಹಾಸ ಇವತ್ತಿನ ದಿವಸದಲ್ಲಿ ನನ್ನ ಮತ್ತು ನಿಮ್ಮ ಮೇಲೆ ಇದು ಪರಿಣಾಮ ಬೀರುವಂಥ ಸ್ಥಿತಿಯಲ್ಲಿದೆ. ಅದಕ್ಕಾಗಿ ಕಟ್ಟಿಗೆ ಇಲ್ಲದಿದ್ದರೆ ಬೆಂಕಿ ಹಾರ್ತದೆ, ಚಾಡಿಕೋರ್ನೆ ಇಲ್ಲದಿದ್ದರೆ ಜಗಳ ಶಮನವಾಗ್ತದೆ. ಹೇಳೋವನೇ ಇಲ್ಲ. ಆ ಇಬ್ಬರು ರಾಜರು ಕಲಿಸಿ ಏನು ಮಾಡಿದ್ರು ಅಂತಂದರೆ, ಅವು ಹೇಳೋವನ್ನ ನೆಟ್ಟು ನಿಂದಿರಿಸಿ ನೆಟ್ಟ ನಡುವೆ ನಿಂದಿರಿಸಿ ಹೊಡೆದ್ರಂತ. ಆವಾಗ ಅವರು ಸ್ನೇಹಿತರಾದ್ರಂತೆ. ಇದು ನಿಜವಾಗಿರ್ತಕ್ಕಂಥ ಘಟನೆ. ಆವಾಗ ಪ್ರಾಂತೀಯ ರಾಜರು ಜಾಸ್ತಿ. ಆವಾಗ ಈ ಕಡೆ ಬಹುಮನಿಗಳು, ಆ ಕಡೆ ಝಾನ್ಸಿಯವರು ಮತ್ತು ಇನ್ನು ಚಾಲುಕ್ಯರು, ಇವರೆಲ್ಲ ಪ್ರಾಂತೀಯ ರಾಜರು ಇದ್ದರು. ಆವಾಗ ಸಂದೇಶಕರು ಅಂತೇಳಿ ಅಲ್ಲಿಂದ ಇಲ್ಲಿಗೆ ತಿರುಗ್ತಕ್ಕಂಥವ್ರು ಇದ್ದು ಜಗಳ ಹಚ್ಚಿಬಿಡ್ತಿದ್ರು. ಜಗಳ ಹಚ್ಚಿಬಿಟ್ಟು ಹೊಡೆದಾಡ್ರಿ ಅಂತೇಳಿ ಈ ರೀತಿಯಿಂದ ಯುದ್ಧಗಳಾಗಿ ಹೋಗ್ತಿದ್ವು. ಅಂತಹ ಸಂದರ್ಭದಲ್ಲಿ ಜ್ಞಾನಿಯಾಗಿರ್ತಕ್ಕಂಥ ಸೊಲೊಮೋನನು ಇವತ್ತಿನ ದಿವಸದಲ್ಲಿ ತಾನು ಅನುಭವಿಸಿರ್ತಕ್ಕಂಥ ಈ ನೀತಿಗಳನ್ನು ಬರೆದು ನಮಗೆ ಇವತ್ತು ಹೇಳ್ತಾ ಇದ್ದಾನೆ. 1 ಕೊರಿಂಥ 15ನೇ ಅಧ್ಯಾಯದಲ್ಲಿ ಸಿಗ್ತಾ, ಮೋಸ ಹೋಗಬೇಡ್ರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ, ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರ್ರಿ, ಪಾಪವನ್ನು ಬಿಟ್ಟು ಬಿಡಿರಿ, ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳ್ತಾ ಇದ್ದೇನೆ. ನಾವೆಲ್ಲರೂ ಅನೇಕರು ಆಲಯಕ್ಕೆ ಬರ್ತೀವಿ, ಆಲಯದಲ್ಲಿ ಕೂತ್ಕೊಳ್ತೇವೆ, ಆಲಯದಲ್ಲಿ ದೇವ್ರ ವಾಕ್ಯ ಕೇಳ್ತೀವೋ ಬಿಡ್ತೀವೋ ನನಗಂತೂ ವಿಶ್ವಾಸ ಭಾಳ ಕಡಿಮೆ. ಕೇಳ್ತೀರಿ, ಎಷ್ಟು ಜನ ಕೇಳ್ತೀರಿ ಅಂತೇಳಿ ನಾನು ಗಮನಿಸೋದಿಲ್ಲ. ಆದರೆ ನಿಮ್ಮ ಹೃದಯಗಳಿಗೆ ಗುರುತಿದೆ ಇಲ್ಲಿ ಆಲಯದಲ್ಲಿ ನಡೆದು ಹೋಗ್ತಕ್ಕಂಥ, ಇಲ್ಲಿ ಆಗ್ತಕ್ಕಂಥ ವಿಷಯಗಳ ಬಗ್ಗೆ ನಮ್ಮ ತಲೆಯ ಆಳದಲ್ಲಿ ಎಷ್ಟು ಇಳಿತದೆ ಅಂತೇಳಿ. ಅದು ಕೂಡ ಹೇಳ್ತಾನೆ ಏನಂತಂದರೆ, ಮೋಸ ಹೋಗಬೇಡ್ರಿ, ದುಸ್ಸಾಹಸವು ಸದಾಚಾರವನ್ನು ಕೆಡಿಸುತ್ತದೆ. ದುಸ್ಸಾಹಸ ಅಂದರೆ ಏನು? ದುಷ್ಟನ ಸಹವಾಸ. ಯಾರು ಕೆಟ್ಟವರು ಇರ್ತಾರೆ, ಯಾರು ಧರ್ಮವನ್ನು ನಿಂದಿಸುತ್ತಾರೆ, ಯಾರು ಧರ್ಮಕ್ಕೆ ಸಂಬಂಧವಿಲ್ಲ ಅಂಥವರು. ಅದಕ್ಕೆ 1ನೇ ಕೀರ್ತನೆಯಲ್ಲಿ ಹೇಳೋದಿಲ್ಲ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ನಾವು ಮಾಡ್ತಕ್ಕಂಥದ್ದು ದುಸ್ಸಾಹಸ ಭಾಳ ಇದೆ. ಪ್ರತಿಯೊಬ್ಬೊಬ್ಬರು ಮಾಡ್ತೀರಿ, ನಾನು ಮಾಡ್ತೀನಿ ಅಂತೇಳಿ ನನಗೆ ಅನಿಸ್ತದೆ. ಆದರೆ ಮಾಡಿದರೂ ಕೂಡ ನಾವು ಆ ಒಂದು ದಾರಿಯನ್ನು ಬಿಟ್ಟಿಲ್ಲ. ಆದರೆ ಸರಳವಾಗಿರ್ತಕ್ಕಂಥ, ದೊಡ್ಡ ಗುಣ ಇರ್ತಕ್ಕಂಥ ಮನುಷ್ಯ, ಯಾವಾಗಲೂ ಕಾಮನ್ ಅಂತೇಳಿ, ಮಾಮೂಲಿ ಅಂತೇಳಿ ಏನು ತಿಳಿದುಕೊಳ್ತೀವಲ್ಲ, ಅದು ತಿಳಿದುಕೊಳ್ತಕ್ಕಂಥ ಮನುಷ್ಯ ಈ ರೀತಿಯಿಂದ ಮಾಡ್ತಾನೆ. ಏನಂತಂದರೆ, ಮೋಸ ಹೋಗಬೇಡ್ರಿ, ದುಸ್ಸಹವಾಸ ಮಾಡಬೇಡ್ರಿ, ಅದು ನಮ್ಮ ಸದಾಚಾರವನ್ನು ಕೆಡಿಸ್ತದೆ, ನಮ್ಮ ಆಲಯಕ್ಕೆ ಬರ್ತಕ್ಕಂಥದ್ದನ್ನು ಬಿಡಿಸ್ತದೆ. ಹೋದ್ರಾಯ್ತು ಬಿಡು ಅಂತೇಳಿ ಅಂತದೆ, ಇರಲಿ ಬಿಡು ಇಲ್ಲೇ ಕುಂತ್ರು ಕೇಳ್ತದಲ್ಲ ಅಂತೇಳಿ ಅಂತ ಅನಿಸ್ತದೆ, ಇಲ್ಲೇನು ಇನ್ನೂ ಸ್ವಲ್ಪ ಹೋದ್ರೂ ಕೇಳ್ತದಲ್ಲ ಅಂತೇಳಿ ಅನಿಸ್ತದೆ. ನಮಗೆ ಕೆಟ್ಟದ್ದನ್ನು ಅದು ಬಂದು ನಮ್ಮಲ್ಲಿ ಕೂತುಕೊಳ್ತದೆ ಪ್ರಿಯರೇ. ಅದಕ್ಕಾಗಿ ಅದೇನು ಮಾಡ್ತದೆ, ಸದಾಚಾರ ಅಂತಂದರೆ ಸದಾ ನಾವು ಆಚರಿಸ್ತಕ್ಕಂಥ ಈ ನೀತಿ, ಈ ಆಲಯಕ್ಕೆ ಬರ್ತಕ್ಕಂಥದ್ದನ್ನು, ಈ ಸಂಡೇ ಸ್ಕೂಲ್ ಮಾಡ್ತಕ್ಕಂಥದ್ದನ್ನು, ಈ ಭಾನುವಾರದ ಕೂಟಗಳನ್ನು ಮಾಡ್ತಕ್ಕಂಥದ್ದನ್ನು, ಮಧ್ಯದಲ್ಲಿನ ಕೂಟಗಳನ್ನು ಮಾಡ್ತಕ್ಕಂಥದ್ದು. ಮಾಡಿವಿ ಬಿಡು, ಇವತ್ತೊಂದು ದಿನ ಹೋಗಲಿಲ್ಲ ಅಂದರೆ ಏನಾಗ್ತದೆ? ಸದಾಚಾರ ಕೆಡಿಸ್ದಂಗಲ್ಲ ಅದು. ಇವತ್ತು ಒಂದು ದಿವಸ ನಾನು ಹೋಗಿಲ್ಲಪ್ಪ ಅಂತಂದರೆ ನೀನು ಎಷ್ಟು ವಂಚಿತನಾಗ್ತದೆ. ನಿನಗೆ ಬೇಕಾಗಿರ್ತಕ್ಕಂಥ ಜ್ಞಾನ ಇದು ಎಲ್ಲಿ ಸಿಗೋದಿಲ್ಲ, ಈ ಆಲಯದಲ್ಲಿ ಸಿಗ್ತಕ್ಕಂಥದ್ದು. ನಿನಗೆ ಬೇರೆ ಎಲ್ಲ ಅನುಕೂಲತೆಗಳು ನಿನಗೆ ಬೇರೆ ಎಲ್ಲಾದರೂ ಸಿಗ್ತದೆ. ನೀನು ಸಮಾಧಾನದಿಂದ ಮೋಜು ಮಜಾ ಮಾಡಬೇಕಂದ್ರೆ ನೀನು ಚಿತ್ರಮಂದಿರಕ್ಕೆ ಹೋಗಬೇಕು, ನೀನು ಎಲ್ಲಾದರೂ ಶಾಂತವಾಗಿ ಕುಂದಿರ್ಬೇಕಂದ್ರೆ ಎಲ್ಲಾದರೂ ಗುಡ್ಡಕ್ಕೆ ಹೋಗ್ಬೇಕು. ಆದರೆ ದೇವರ ವಾಕ್ಯ ನಿನ್ನಿದ್ದಲಿಗೆ, ನಿನ್ನ ಮನೆಗೆ ಮನಸ್ಸಿಗೆ ಏನು ಬರ್ತದಲ್ಲ, ಈ ಆಲಯದಿಂದ ಮಾತ್ರ ಬರ್ತದೆ. ಈ ಆಲಯದಲ್ಲಿ ಹೇಳ್ತಕ್ಕಂಥ ಮಾತು ಎಲ್ಲೂ ನಿಮಗೆ ಸಿಕ್ಕೋದಿಲ್ಲ. ಇಲ್ಲಿ ನಾನೊಬ್ಬನೇ ಹೇಳ್ತಾ ಇಲ್ಲ, ಇಡೀ ಈ ನಮ್ಮ ರಾಜ್ಯದ ತುಂಬ ಅನೇಕ ಸೇವಕರು, ಅನೇಕ ಜನರಿಗೆ ಈ ವಾಕ್ಯವನ್ನು ಹಂಚ್ತಾ ಇದ್ದಾರೆ. ಆದರೆ ಪ್ರಿಯರೇ, ಇಂದು ಕೊಟ್ಟಿರ್ತಕ್ಕಂಥ ಈ ಅಮೃತವಾದ ಸಮಯ 34ನೇ ವಚನದಲ್ಲಿ ನೋಡ್ರಿ, 1 ಕೊರಿಂಥ ಇಂಥ ಅಮಲಿನಿಂದೆಚ್ಚೆತ್ತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ, ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ಏನೇನೂ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನಾನು ಸರಳವಾಗಿ ಎಲ್ಲಾದರೂ ಹಾದಿಯಲ್ಲಿ ಬೀದಿಯಲ್ಲಿ ನಾನು ಯಾರನ್ನಾದರೂ ಸಿಕ್ಕಾಗ ನಮಸ್ಕಾರ ಸ್ವೀಕಾರ ಮಾಡ್ತೇವೆ, ನಾವು ನಮಸ್ಕಾರ ಕೊಡ್ತೇವೆ, ಸ್ನೇಹದ ಹಸ್ತ ಚಾಚ್ತೇವೆ. ಹೌದು, ಈ ದೇವರು ತೋರಿಸಿರ್ತಕ್ಕಂಥ ಪ್ರೀತಿಯ ಬಾಂಧವ್ಯವನ್ನು ಬಿಗಿಗೊಳಿಸ್ತೇವೆ. ಇಷ್ಟೆಲ್ಲ ಮಾಡಿದಾಗ ಈ ಆಲಯದಲ್ಲಿ ಇರ್ತಕ್ಕಂಥ ಈ ಜ್ಞಾನದ ಬಗ್ಗೆ, ಕ್ರೈಸ್ತತ್ವ ಅಂದರೆ ಏನೂ ಗೊತ್ತಿಲ್ಲ.
ಗೊತ್ತಿದ್ದೀರಾ ನಿಮಗೆ? ಎಲ್ಲಾದರೂ ವಾದ ಮಾಡಿರಾ? ಎಲ್ಲಾದರೂ ವಾದಕ್ಕೆ ಇಳಿದಿದ್ದೀರಾ? ಇಲ್ಲ ಇದು ನಾನು ಮಾಡೋದಿಲ್ಲ ಅಂತಾರೆ. ಒಂದು ಸಲ ಚಂದ್ರ ಹಚ್ಕೊಂಡ್ರೆ ಏನಾಗ್ತದೆ ಬಿಡು. ನಾನೇ ಅಂದಿನಿ ರೀ, ನಾನು ಪಾಸ್ಟರಾಗಿ ನಿಂತಿನಿಲ್ಲ. ಇದು DSS ಮೀಟಿಂಗ್ದಾಗ ಓದೋತ್ನಾಗ ಅವರು ನೀಲಿ ಬಣ್ಣ ಹಚ್ತಾರೆ, ಎಲ್ಲರಿಗೂ ನೀಲಿ ಬಣ್ಣ ಹಚ್ತಾರೆ. ಇನ್ನೇನು ಮಾಡ್ತಿದ್ದಿ, ನಮ್ಮನ್ನು ಏನದು ಅತಿಥಿಗಳನ್ನು ಕರೆದು ಮುಂದೆ ಕುಂದ್ರಿಸ್ಯಾರ. ಇನ್ನೇನು ಮಾಡ್ಲಿಕ್ಕಾಗ್ತದೆ ಅಲ್ಲಿ? ಸದಾಚಾರ ಕೆಟ್ಟೋಯ್ತಾ? ಸದಾಚಾರ ಕೊಟ್ಟೋಯ್ತಾ? ಸಾವಾಸದ ಫಲದಿಂದ ನಾವು ಏನು ಮಾಡಬೇಕಾಗಿದೆ? ದೇವರನ್ನು ದೂರ ಮಾಡಬೇಕಾಗಿದೆ. ಈ ನೀತಿ ಆಚಾರಗಳನ್ನು ಧಿಕ್ಕರಿಸಬೇಕಾಗಿದೆ. ಅದ್ರ ಸಲುವಾಗಿ ಸತ್ಯವೇದದಲ್ಲಿರ್ತಕ್ಕಂಥ ನೀತಿ ಪದಗಳು ಪ್ರತಿಯೊಬ್ಬೊಬ್ಬರಿಗೂ ಗುರ್ತಿರಬೇಕು. ಇನ್ನಾದರೂ ನಾವು ಏನು ಮಾಡ್ತೀವಿ ಅಂತಂದರೆ ಹೆಣ್ಣು ತೆಗಿಯುವಾಗ ಹೋಗ ಮಾದ್ರಿದ್ರೆ ಇರಲಿ ಬಿಡ್ರಿ, ತೊಗೊಂಬಂದು ಕೇಸ್ ನಾವು ದೀಕ್ಷೆ ಮಾಡಿದರೆ ಎಷ್ಟು ಸರಳವಾಗಿ ಹೇಳ್ತೀವಿ. ನಿನ್ನ ಸಂಸಾರ ಹಾಳಾಗ್ತದೆ ಅಂತ ಎಂದಾದರೂ ಯೋಚನೆ ಮಾಡಿದೆ ನೀನು? ಏನೋ ನಿನ್ನ ಮನೆಗೆ ಬಂದಿರತಕ್ಕಂಥ ಹೆಣ್ಣುಮಗಳು ಚೆನ್ನಾಗಿದ್ದಳು, ನೀನು ಹೇಳಿದ್ದು ಕೇಳ್ತದೆ, ನೀನು ಗೆದ್ದಿ. ಇಲ್ಲ ಅಂತಂದರೆ ಇಲ್ಲ ನಾನು ಆ ಮರಗಮ್ಮನ್ನೇ ಪೂಜೆ ಮಾಡ್ತೀನಿ ಅಂತಂದಿದ್ರೆ ನಿನ್ನ ಗತಿ ಏನಾಗ್ತದೆ ಯೋಚನೆ ಮಾಡ್ತೀಯ ನೀನು? ಯಾಕೆ ಸಿಗೋದಿಲ್ಲ ನಿಮಗೆ? ನಿಮ್ಮ ಜಾತಿಯಲ್ಲಿ ನಿನ್ನ ಕುಲದಲ್ಲಿ ಯಾಕೆ ಸಿಗೋದಿಲ್ಲ ಹೆಣ್ಣು? ಈ ಆಚಾರ ವಿಚಾರಗಳು ಗೊತ್ತಿರ್ತಕ್ಕಂಥವ್ರಲ್ಲಿ ನೀವು ಯಾಕೆ ಹುಡುಕ್ಲಿಕ್ಕೆ ಪ್ರಯತ್ನ ಪಡೋದಿಲ್ಲ? ಏನಾದರೂ ಒಂದು ಮೂಲೆಜಾಗ ಬಿದ್ದು ಹಿಂದಿನ ಸಂಬಂಧ ಇದನ್ನು ಬಿಡ್ಲಿಕ್ಕೆ ಬರೋಂಗಿಲ್ಲ. ಬಂದ ಮೇಲೆ ನೋಡಬೇಕು, ಒಂದು 8-10 ದಿವಸ ಆಗಿರೋದಲ್ಲ ಲಗ್ನ ಮಾಡಿ ಮಗ ಕಡಕ್ಕೆ ಕೇಳಕತ್ತೇನ್ರಿ, ಯಾರು ಏನು ಮಾಡೋಣ? ಮಾಡ್ತೀವಲ್ಲ ನಾವು ಇಂಥ ಕೆಲಸ. ಭಾಳ ದೊಡ್ಡ ತಪ್ಪು, ಭಾಳ ದೊಡ್ಡ ತಪ್ಪು. ಒಂದು ಹೆಣ್ಣಿಗಾಗಿ ನಾವು ನಮ್ಮ ಸದಾಚಾರವನ್ನು ಬಿಡ್ತೇವೆ. ಒಂದು ಹೆಣ್ಣಿಗಾಗಿ ನಾನು ದೇವರನ್ನು ನಾನು ಬಿಟ್ಟುಕೊಡ್ತೇನೆ ಅಂತಂದರೆ ನಿನ್ನ ಜೀವನದಲ್ಲಿ ಯಾವುದಕ್ಕೆ ನೀನು ಸರಿಯಾಗಿ ಸ್ಥಿರವಾಗಿ ಇರ್ತಿದೆ ಅಂತೇಳಿ ಅದನ್ನು ಯೋಚನೆ ಮಾಡೋದ್ರ ಸಲುವಾಗಿ ಜ್ಞಾನೋಕ್ತಿ 13:20 ಜ್ಞಾನಿಗಳ ಸಹವಾಸಿ ಜ್ಞಾನಿಯಾಗುವನು, ಜ್ಞಾನಹೀನರ ಒಡನಾಟಿ ಸಂಕಟ ಪಡ್ತಾನೆ. ಜ್ಞಾನ ಯಾವಾಗಲೂ ನಾವೇನು ಮಾಡ್ಬೇಕಂತಂದರೆ, ನೀವು ನೋಡಿರಿ ಈ ಗುಡ್ಡದಲ್ಲಿ ಇರ್ತಕ್ಕಂಥ ಹಲ್ಲಿಗಳನ್ನು ನೋಡಿದಿರಿ? ಹಲ್ಲಿಗಳು ನೋಡ್ರಿ, ಗುಂಡಿನ ಮಧ್ಯದಲ್ಲಿ ಇರ್ತದೆ ನೋಡಿರಿ. ನಾವು ಮುಟ್ಟಿ ಹಿಂಗೆ ಹೆಜ್ಜಿಡ್ಬೇಕಂತ ಸರಕ್ಕನ್ನು ಹೋಗಿಬಿಡ್ತದೆ. ಆ ಗುಂಡು ಮತ್ತು ಆ ಹಲ್ಲಿ ಸೇಮ್ ಬಣ್ಣ ಇರ್ತದೆ, ಹೌದಾ? ನಿಮ್ಮ ಮನೆಯಲ್ಲಿ ನೋಡಿರಿ ನೀವು, ಈ ಒಂದು ಹಸಿರು ಬಣ್ಣ ನಿಮ್ಮ ಮನೆಯಲ್ಲಿ ಇತ್ತಪ್ಪ ಅಂದರೆ ನಿಮ್ಮ ಮನೆಯ ಹಲ್ಲಿ ಕೂಡ ಈ ಹಸಿರು ಬಣ್ಣ ಇರ್ತದೆ. ಯಾಕೆ? ಸಹವಾಸದ ಫಲ.